ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಕಾರ್ಯಕರ್ತರಿಗೆ ಕೊಟ್ಟಂತ ಆ ಹೊತ್ತಿನಲ್ಲಿ ಪ್ರತಿ ಹಂತದಲ್ಲೂ ಕೂಡ ಪ್ರತಿಯೊಬ್ಬ ಕಾರ್ಯಕರ್ತನು ಎಲ್ಲರೊಂದಿಗೆ ಹೇಗೆ ಬೆರೆತಿದ್ದ, ಅವತ್ತಿನ ಕ್ರಾಂತಿ ಕಾರ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕದ ಸಂಘದ ಪಾತ್ರ ಹೇಗಿತ್ತು ಮತ್ತು ಇವತ್ತಿಗೂ ಕೂಡ ನಾನು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳ್ತೀನಿ, ಕ್ರಾಂತಿಕಾರಿಗಳನ್ನ ಸಂಭ್ರಮಿಸೋದು ಯಾರು? RSS ನವರೇ. ಭಗತ್ ಸಿಂಗ್ ಕುರಿತಂತೆ ಮಾತನಾಡೋದು ಯಾರು? ಸಂಘದವರು. ಚಂದ್ರಶೇಖರ್ ಆಜಾದ್ ಯಾರಿಗೆ ಗೊತ್ತು? ಸಂಘದವ್ರಿಗೆ ಗೊತ್ತು. ರಾಮ್ ಪ್ರಸಾದ್ ಬಿಸ್ಮಿಲ್ ಯಾರು ಮಾತಾಡ್ತಾರೆ? ಸಂಘದವ್ರು ಮಾತನಾಡ್ತಾರೆ. ಕಾಕೋರಿ ಕಾಂಡ ಅಂದ್ರೆ ಏನು ಅಂತ ಯಾರಿಗೆ ಗೊತ್ತು? ಕಾಂಗ್ರೆಸ್ನವ್ರಿಗೆ ಗೊತ್ತಾ? ಅದು ಸಂಘದವರಿಗೆ ಗೊತ್ತು. ನೀವು ಯಾವುದೇ ಈ ದೇಶದಲ್ಲಿ ನಡೆದಂತ ಕ್ರಾಂತಿಕಾರ್ಯದ ಇತಿಹಾಸವನ್ನ ಯಾರು ತೆಗಿತಾರೆ ಅಂದ್ರೆ ಅದು ಸಂಘದವರೇ ತೆಗಿತಾರೆ. ಯಾಕೆ ಅಂತಂದ್ರೆ ಈ ರಾಷ್ಟ್ರದ ಸ್ವಾತಂತ್ರ್ಯದೊಂದಿಗೆ ಒಂದಾಗಿರುವಂತ ಹೆಮ್ಮೆ ಇರೋ ಕಾರಣಕ್ಕೋಸ್ಕರ. ಕಾಂಗ್ರೆಸ್ಸಿಗೆ ಅದು ಅರ್ಥ ಆಗೋದು ಕಷ್ಟ. ಯಾಕೆ ಅಂತಂದ್ರೆ ಅವ್ರ ಅಗತ್ಯ ಬಿದ್ದಾಗ ಬ್ರಿಟಿಷರ ಜೊತೆಗೆ ಹೇಗೆ ಸಂಧಾನ ಮಾಡ್ಕೋಬೇಕು ಅಂತ ಅವ್ರಿಗೆ ಗೊತ್ತಿತ್ತು. ಆ ಕಾರಣಕ್ಕೆ ಅವ್ರು ಪದೇ ಪದೇ ಕ್ಷಮಾಪಣೆ ಕೇಳಿದವರು ಯಾರು ಅಂತ ಸಾವರ್ಕರ್ ಕುರಿತಂತೆ ಕೈ ತೋರಿಸುವಂತ ಪ್ರಯತ್ನ ಮಾಡ್ತಾರೆ. ಆದರೆ ಗೊತ್ತಿರಲಿ, ಅವರದ್ದೇ ಲೀಡರ್ ಅಂತ ಯಾರು ಕರೆಸ್ಕೊಳ್ತಾರೋ ಜವಾಹರ್ಲಾಲ್ ನೆಹರು ನಭಾ ಜೈಲಿನಲ್ಲಿ 4 ದಿನ ಕಳಿಲಿಕ್ಕಾಗದೆ ಅವರಪ್ಪ ಜೈಲರಿಗೆ ಪತ್ರ ಬರೆದು ದಯಮಾಡಿ ನನ್ನ ಮಗನನ್ನು ಬಿಡಿ, ಇನ್ನು ಅವ್ನು ಬದುಕಿರೋವರೆಗೂ ಅಲ್ಲಿಗೆ ಬರೋದಿಲ್ಲ ಅಂತ ಕೇಳ್ಕೊಂಡಿದ್ದ. ಬ್ರಿಟಿಷರು ಬದುಕಿರೋವರೆಗೂ, ಬ್ರಿಟಿಷರು ಭಾರತದಲ್ಲಿರೋವರೆಗೂ ಅಲ್ಲಿ ಕಾಲಿಟ್ಟಿರಲಿಲ್ಲ ಜವಾಹರ್ಲಾಲ್ ನೆಹರು. ಇದು ಕ್ಷಮಾಪಣೆಯ ಮಾತಾ? ಕಾಂಗ್ರೆಸ್ನ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಅವ್ರು ಏನೇನು ಆರೋಪ ಮಾಡ್ತಾರೋ ಆ ಆರೋಪವನ್ನೆಲ್ಲ ಉಲ್ಟಾ ಅವ್ರ ತಲೆ ಕಟ್ಟಲಿಕ್ಕೆ ಶುರು ಮಾಡಿದ್ರೆ ಕಾಂಗ್ರೆಸ್ಸಿಗರು ತಲೆ ಎತ್ಕೊಂಡು ತಿರುಗಾಡ್ಲಿಕ್ಕೆ ಆಗದೆ ಇರುವಷ್ಟು ಕೊಳಕು ಕಾರ್ಯವನ್ನ ಈ 75 ವರ್ಷಗಳಲ್ಲಿ ಮತ್ತು ಅದಕ್ಕಿಂತಲೂ ಮುಂಚೆ ಮಾಡಿರೋದ್ರಿಂದ ಅವರು ಬಾಯಿ ಮುಚ್ಕೊಂಡಿದ್ರೆ ಅವ್ರಿಗೂ ಒಳ್ಳೇದು ಅಂತ ಅನ್ಸುತ್ತೆ ನನಗೆ.